ನಮಸ್ತೆ. ಸೋಮವಾರದ ಮಿನಿ ಬ್ಲಾಗು. ಬೆಳಗ್ಗೆ ಬೇಗ ಎದ್ದು ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕಡೆ ಹಾಲು ಕಾಯೋಕ್ಕಿಟ್ಟೆ, ಇನ್ನೊಂದು ಕಡೆ ನಾನು ಗಂಜಿ ಮಾಡಬೇಕಿತ್ತು. ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತೇಳಿ ಬಿಸಿನೀರಿಟ್ಟು ಸ್ವಲ್ಪ ರಾಗಿ ಪೌಡ್ರ್ ಹಾಕಿ ಚೆನ್ನಾಗಿ ನೀಟಾಗಿ ಕುದಿಸ್ಕೊಂಡೆ. ಕುದ್ದಾದಮೇಲೆ ಅದ್ರ ಜೊತೆ ಸ್ವಲ್ಪ ಮೊಸರನ್ನ ಹಾಕಿ ಅಮ್ಮನಿಗೆ ಮಗಳಿಗೆ ಕೊಡೋಣ ಅಂತೇಳಿ ತೊಗೊಂಡೋದೆ. ನೆಕ್ಸ್ಟು ಸ್ವಲ್ಪ ಬಾಕ್ಸ್ಗೆ ಪುಳಿಯೋಗರೆ ಬೇಕು ಅಂದ್ಲು ಅವಳು. ಸರಿ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತೇಳಿ ಪುಳಿಯೋಗರೆನೂ ಕೂಡ ನಾನು ರೆಡಿ ಮಾಡಿದೆ. ಅಷ್ಟರಲ್ಲಿ ನನಗೆ ಫೋನ್ ಬಂತು. ನನ್ನ ಇವರು ಸಿಸ್ಟರ್ಸು ಬರ್ತೀನಿ ಅಂದರು. ಅವ್ರಿಗೂ ಅಡುಗೆ ಮಾಡಿಬಿಡೋಣ, ಮನೆಗೆ ಬರ್ತಿದ್ದಾರಲ್ಲ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಇಟ್ಟೆ. ಕುಕ್ಕರ್ ವಿಸಲ್ಲು ನೋಡಿದ್ರೆ ಸಡನ್ನಾಗಿ ಆರಿ ಮೇಲ್ಗಡೆ ಹೋಯ್ತು. ಸದ್ಯ ನಾನು ಅಡುಗೆ ಮನೇಲಿ ಇರಲಿಲ್ಲ, ಬಚಾವು. ಆಮೇಲೆ ಅವರು ಬಂದರು ಮನೆಗೆ. ನಮ್ಮ ರಾಗು ಮ್ಯಾಗಿನ ನೋಡಿ ತುಂಬ ಇಷ್ಟಪಟ್ಟು ಅವಳನ್ನ ಮಾತಾಡಿಸ್ತಾ ಇದ್ದ. ಅದಾದಮೇಲೆ ನೆಕ್ಸ್ಟು ಅವರು ಬಂದು ಕೂತ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಹಪ್ಳ ಮಾಡಿ, ಮತ್ತು ಅಷ್ಟರಲ್ಲಿ ಆಲ್ರೆಡಿ ಅನ್ನನೂ ರೆಡಿ ಇತ್ತು. ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತೇಳಿ ಸ್ವೀಟಕ್ಕೂ ಕೂಡ ನಾನು ರೆಡಿ ಮಾಡಿಕೊಂಡೆ. ಅವಲಕ್ಕಿ ನಾನು ನೆನೆಯೋಕ್ಕಿಟ್ಟೆ. ಆಮೇಲೆ ಸ್ವಲ್ಪ ರಾಗಿ ಮುದ್ದೆನೂ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆನೂ ಮಾಡಿದೆ. ಬೇಗ ಬೇಗ ಕೆಲಸನ ಮುಗಿಸ್ಕೋಬೇಕಲ್ಲ, ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ಲ ಅಂತ ನಾನು ಫಾಸ್ಟಾಗಿ ಕೆಲಸನ ಮುಗಿಸ್ದೆ. ಅವರು ಅಮ್ಮನ ಹತ್ರ ಎಲ್ಲ ಮಾತಾಡ್ತಾಯಿದ್ರು. ಮತ್ತು ರಾಗು ಮ್ಯಾಗಿ ಜೊತೆ ಸುಮ್ಮನೆ ಗಲಾಟೆ ಮಾಡ್ತಾಯಿದ್ದ. ಅವರು ಸ್ವಲ್ಪ ಮಾತಾಡಿಕೊಂಡು ಅಮ್ಮನ ಜೊತೆ ಎಲ್ಲ ಕೂತಿದ್ರು. ಅಷ್ಟರಲ್ಲಿ ನಾನು ಬೇಗ ಬೇಗ ಅಡುಗೆ ರೆಡಿ ಮಾಡಿಬಿಡ್ತೀನಿ ರೀ, 2 ನಿಮಿಷ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡೋಣ, ಸ್ವೀಟ್ ಪೊಂಗಲ್ ಮಾಡೋಣ ಅಂತೇಳಿ ಪೊಂಗಲ್ಗೆ ರೆಡಿ ಮಾಡಿಕೊಂಡೆ. ಅಡುಗೆ ಎಲ್ಲ ಆಲ್ರೆಡಿ ರೆಡಿಯಾಗಿತ್ತು. ಸೊಪ್ಪು ಸಾಂಬಾರು ಮತ್ತು ಮುದ್ದೆ, ಹಪ್ಪಳ, ಅನ್ನ ಸಾಂಬಾರು ಮತ್ತು ಮೊಸರು ಎಲ್ಲ ರೆಡಿ ಮಾಡಿದೆ. ಊಟ ಟೈಮ್ ಆಗೇ ಬಿಡ್ತು. ಸರಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ನಾನು ಎಲ್ಲರಿಗೂ ಬಡಿಸ್ಕೊಟ್ಟೆ. ಅವರು ಬೇಜಾರು ಮಾಡ್ಕೋತಾರೆ, ಯಾವಾಗ ನೋಡಿ ಮನೆಗೆ ಬರೋಷ್ಟರಲ್ಲಿ ಅಡುಗೆ ರೆಡಿ ಮಾಡಿರ್ತೀರ, ಹೋಟ್ಲಿಗೆ ಹೋಗೋಣ, ಹೊರಗಡೆ ಹೋಗೋಣ ಅಂದರೆ ಬರೋದೇ ಇಲ್ಲ ಅಂತ ಅಂದರು. ಅದಕ್ಕೇನು ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ.